ಅಜ್ಜ ಅಜ್ಜಿ ಯಾರಾಗಂಗಿಲ್ಲ, ಎಲ್ಲರೂ ಅಜ್ಜ ಅಜ್ಜಿ ಆಗ್ತೀವಿ. ವಯಸ್ಸು ಯಾರಾಗಂಗಿಲ್ಲ, ಎಲ್ಲರಿಗೂ ಆಗ್ತೀವಿ. ಪ್ರಕೃತಿಯಿಂದ ಹಿಡ್ಕೊಂಡು ಈ ಪ್ರಾಣಿಗಳ ತನಕ ಎಲ್ಲದಕ್ಕೂ ಕೂಡ ವಯಸ್ಸಾಗ್ತದೆ. ಈಗ ನಾನು ನಿಮ್ಗೆ ಹೇಳಿಕ್ಕೆ ಹೊರಟಿದ್ದೇನು ಅಂತಂತಂದ್ರೆ, ಯಾರ ಜೊತೆ ಪೈಪೋಟಿ ಮಾಡಬೇಕು ಅಂತನ್ನೋದು ಜೀವನದೊಳಗೆ ಲಕ್ಷ್ಯ ಇರಲಿ ರೀ. ನಿಮ್ಮ ವಯಸ್ಸಿನವ್ರ ಜೊತೆ ಪೈಪೋಟಿ ಮಾಡ್ರಿ. ಅದೆಲ್ಲ ಬಿಟ್ಟು ವಯಸ್ಸಾದವ್ರ ಜೊತೆ ಕೂಡಿ ನಿಮ್ದೇನು ಜಗಳ, ನಿಮ್ದೇನು ತೋಟಿ. ಈ ಜಗಳ ತೋಟಿ ವಯಸ್ಸಾದವ್ರ ಜೊತೆ ಅಲ್ಲ, ನಿಮ್ಮ ಸಮಾನ ಕಾಲೀನರಲ್ಲಿ ಯಾರಿದ್ದಾರಲ್ಲ ಅವ್ರ ಜೊತೆ ಪೈಪೋಟಿ ಮಾಡ್ರಿ. ಬೇಡ, ಅದು ಬೇಡ. ಜೀವನದೊಳಗೆ ನಿಮಗೆ ನಿಜವಾಗಿಯೂ ಪೈಪೋಟಿ ಕೊಡಬೇಕಾ? ನಿಮ್ಮ ಒಳಗಡೆ ಇರತಕ್ಕಂತಹ ಆತ್ಮದಲ್ಲಿ ಅಡಗಿರ್ತಕ್ಕಂತಹ ರಾಗ, ದ್ವೇಷ, ಮೋಹ, ಮದ, ಮಾತ್ಸರ್ಯ, ಕ್ಲೇಶಗಳು, ಇದರೊಟ್ಟಿಗೆ ನಿಮ್ಮ ಪೈಪೋಟಿ ಇರಲಿ. ಅದೆಲ್ಲ ಬಿಟ್ಟು ನಮ್ಮ ಮನೆಯೊಳಗೆ ವಯಸ್ಸಾದವ್ರು ಇದ್ದಾರೆ, ನಮ್ಮ ಅತ್ತೆ ಹಿಂಗೆ, ನಮ್ಮ ಮಾವು ಹಿಂಗೆ, ನಮ್ಮ ಮಾವು ಹಿಂಗೆ ಮಾಡ್ತಾನೆ, ನಮ್ಮ ಅತ್ತೆ ಹಿಂಗೆ ಮಾಡ್ತಾಳೆ. ಯಾಕ್ರಿ ಇಂಥ ಹೊಲಸು ಸ್ವಭಾವ? ಇದನ್ನ ಬಿಡ್ರಿ ಜೀವನದೊಳಗೆ. ಯಾಕೆ? ಅವ್ರು ಬದುಕುವುದು ತಮ್ಮ ಜೀವನ ಬದುಕ್ಬಿಟ್ಟಾರ. ಅವ್ರಿಗೆ ನಿಮ್ಮಿಂದ ಏನೂ ಆಗಬೇಕಾಗಿಲ್ಲ. ಅವ್ರು ಇರೋ ಅಷ್ಟು ದಿವಸ ಸುಖದಿಂದ ಇರ್ಲಿಕ್ಕೆ ಬಿಡ್ರಿ. ಜೀವನ ಅಂತ ಅನ್ನೋದು ಇಷ್ಟೇ ರೀ. ಜೀವನದೊಳಗೆ ನಾವು ಸುಖವಾಗಿರಬೇಕು, ಬೇರೆಯವರು ಸುಖವಾಗಿರ್ಲಿಕ್ಕೆ ಬಿಡಬೇಕು. ಸುಖವಾಗಿರ್ಲಿ ಅಂತ ಅಪೇಕ್ಷೆ ಪಡೋದಲ್ಲ, ಬಿಡಬೇಕು ನಾವು. ಸೊ ಬಿಡಬೇಕು ಅಂತಂತಂದ್ರೆ ಮೊದ್ಲೇಕ ಅವ್ರನ್ನ ನೀವು ತಲೆ ಒಳಗಿಂದ ತೆಗೀರಿ. ಯಾಕೆ? ಎಷ್ಟೋ ಮನೆ ಒಳಗೆ ಇವತ್ತಿನ ದಿವಸ ನಡೆಯುವಂಥದ್ದೇನು ಅಂತಂತಂದ್ರೆ ಇದೇ ಅತ್ತಿ ಸೊಸಿ ಜಗಳ ಇರ್ತಾವ್ರಿ. ಮಾಡ್ತಾರ, ಸಣ್ಣ ಸಣ್ಣ ಕಿಟಿ ಮಾಡ್ತಾರ, ಹೌದು, ಇಲ್ಲಂತ ಅನ್ನಂಗಿಲ್ಲ. ಆದ್ರೆ ನೀವ್ ಯಾಕಷ್ಟು ತಲೆ ಕೆಡಿಸ್ಕೊಳಿಕತ್ತೀರಿ? ಇಷ್ಟೇ ತಲೆ ಒಳಗೆ ಇಟ್ಕೊಂಡ್ಬಿಡ್ರಿ. ಸಣ್ಣ ಕೂಸಿತ್ತು ಮನೆ ಒಳಗೆ ಅಂತಂದ್ರೆ ಹೆಂಗ ಕೆಲಸ ಮಾಡ್ಕೋತ ಅಡ್ಡಾಡ್ತಿರ್ತದ, ಹಂಗ ಅವರು ಅಂತ ಅನ್ಕೊಂಡ್ಬಿಡ್ರಿ. ಜೀವನ ಬಹಳ ಸರಳ ಆಗ್ತದೆ. ಆದ್ರೆ ನೀವು ಅವ್ರು ಮಾಡಿದ್ದನ್ನ ಸೀರಿಯಸ್ ಆಗಿ ತಗೊಂಡು ನೀವು ಇನ್ನೂ ಸೀರಿಯಸ್ ಆಗಿಬಿಡ್ತಿರಲ್ಲ, ಅವಾಗ ಕೆಡ್ತದ ನೋಡ್ರಿ ಜೀವನ. ಅದಕ್ಕೆ ನಾ ಹೇಳೋದಿಷ್ಟೇ, ಈಗಿನ ಹೆಣ್ಮಕ್ಳಿಗೆ, ಈಗಿನ ಗಂಡಸರಿಗೆ ಹೇಳೋದೇನು ಅಂತಂತಂದ್ರೆ, ಜೀವನವನ್ನ ಸರಳ ತಗೊಳ್ರಿ. ಯಾರು ಇವತ್ತಿನ ದಿವಸ ಜೀವನವನ್ನ ಸರಳ ತಗೊಳಿಕತ್ತಿಲ್ಲ, ಜೀವನವನ್ನ ಕಠಿಣ ಮಾಡ್ಕೊಳಿಕತ್ಬಿಟ್ಟೆವು, ಕಾಂಪ್ಲಿಕೇಟ್ ಮಾಡ್ಕೊಳಿಕತ್ಬಿಟ್ಟೆವು. ಇಂಥ ಕಾಂಪ್ಲಿಕೇಶನ್ ಬರಬಾರ್ದು ಅಂತಂತಂದ್ರೆ ಸರಳತೆಯಿಂದ ಜೀವನವನ್ನು ತಗೊಳ್ರಿ. ಯಾರು ಏನೇ ಮಾಡಲಿ, ಏನೇ ಬಿಡ್ಲಿ, ನಿಮ್ಮ ಹ್ಯಾಪಿನೆಸ್ ಅನ್ನ, ನಿಮ್ಮ ಸಂತೋಷವನ್ನ ಯಾರೂ ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಒಂದ್ ತಲೆ ಒಳಗೆ ಇಟ್ಕೊಂಡ್ಬಿಡ್ರಿ, ಹ್ಯಾಪಿನೆಸ್ ಆ್ಯಂಡ್ ಸಾರೋ ಆರ್ ಬೋತ್ ಸ್ಟೇಟ್ ಆಫ್ ಮೈಂಡ್. ಸೊ ಜೀವನದೊಳಗೆ ನಾವು ಏನು ಅನ್ಕೊಳ್ತೇವೆ ಅದು ಆಗ್ತದೆ. ಸೊ ಇದನ್ನ ಲಕ್ಷದೊಳಗೆ ಇಟ್ಕೊಂಡ್ಬಿಡ್ರಿ. ನೀವು ಖುಷಿ ಅನ್ಕೊಳ್ರಿ, ಸಂತೋಷ ಅನ್ಕೊಳ್ರಿ, ಅದೇ ಆಗ್ತದೆ. ದುಃಖ ಅನ್ಕೊಳ್ರಿ, ದುಃಖವೇ ಆಗ್ತದೆ. ಯಾಕೆ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ, ಎವ್ರಿಥಿಂಗ್ ಈಸ್ ಸ್ಟೇಟ್ ಆಫ್ ಮೈಂಡ್. ಎಲ್ಲ ಇದ್ದವನು ಸಂತೋಷದಿಂದಿದ್ದಾನೆ, ಏನೂ ಇಲ್ದವನು ಸಂತೋಷದಿಂದಿದ್ದಾನೆ. ಆದರೆ ಸಂತೋಷದಿಂದ ಇರಬೇಕು ಅಂತಂತ ಅನ್ಕೊಂಡವ ಅವಶ್ಯವಾಗಿ ಸಂತೋಷದಿಂದ ಇದ್ದೇ ಇರ್ತಾನೆ. ನೀವು ಅನ್ಕೊಳ್ರಿ, ಸಂತೋಷದಿಂದಿರ್ರಿ, ಈ ಜಗಳ ಮಾಡಬೇಡ್ರಿ.